ಎಲ್ಲರಿಗೂ ಜಾನು ಸ್ನೇಹ ಲೋಕ ಚಾನಲ್ಗೆ ಸ್ವಾಗತ. ನಾವು ಇಷ್ಟು ದಿನ ಸ್ವಲ್ಪ ಟ್ರಿಪ್ಪಲ್ಲಿದ್ವಿ, ಹಾಗಾಗಿ ನಾನು ಯಾವುದೇ ಥರ ಕುಕ್ಕಿಂಗ್ ವೀಡಿಯೋಸ್ಗಳು ಹಾಕೋಕ್ಕಾಗಿಲ್ಲ. ನಾನು ಲಾಸ್ಟ್ ಟೈಮು ನಿಮಿಷಾಂಬಾಗೆ ಹೋಗಿದ್ವಿ. ನಿಮಿಷಾಂಬದಲ್ಲೂ ಅಷ್ಟೇ ನೋಡೋಕ್ಕೆ ಸ್ವಲ್ಪ ಜನ ಒಂಥರ ಇದ್ದರು. ಆದರೂ ನಾವು ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಹೋದ್ವಿ. ಪೂಜೆ ಮಾಡಿಸ್ಕೊಂಡು ಬರೋಣ ಅಂದರೆ ಒಳಗಡೆ ಎಲ್ಲ ಇವಾಗೆಲ್ಲ ಕಡೆಯೂ ಮೊಬೈಲ್ಸ್ ನಾಟ್ ಅಲೌಡ್ ಅಂತ ಹಾಕ್ಕೊಂಬಿಟ್ಟಿದ್ದಾರೆ. ಫೋಟೋಗಳನ್ನ ತೆಗಿಬಾರ್ದು ಆ ಥರ ಎಲ್ಲ ಕಂಡೀಷನ್ಸ್ ಇರೋದ್ರಿಂದ ಆಗಲಿಲ್ಲ. ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು, ತೊಗೊಂಡ್ವಿ. ಅದು ಮುಗಿಸ್ಕೊಂಡು ಹಿಂದೆಯೇ ಇವಾಗ ನಾನು ತುಂಬ ವರ್ಷ ಆಗಿತ್ತು ನಿಮಿಷಾಂಬಾಗೆ ಹೋಗಿ. ಆಮೇಲೆ ಹೀಗೆ ಹೋದಾಗ ನನಗೆ ಇದು ಯಾವಾಗಿಂದ ಸ್ಟಾರ್ಟ್ ಆಗಿದೆಯೋ ನನಗೆ ಗೊತ್ತಿಲ್ಲ. ಊಟ ಕೊಡೋ ಪದ್ಧತಿ ಕೂಡ ಚೆನ್ನಾಗಿದೆ. ಪಾಯಸ ಕೊಟ್ಟಿದ್ದರು, ಸೌತೆಕಾಯಿ ಕೊಟ್ಟಿದ್ದರು, ಅದ್ರಲ್ಲಿ ಮೊಸರನ್ನ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ನಾವು ಮನೇಲಿ ಮಾಡೋದಕ್ಕಿಂತ ಚೆನ್ನಾಗಿತ್ತು. ಮಾಮೂಲಿ ಅನ್ನ ಸಾಂಬಾರು ಅದನ್ನೆಲ್ಲ ತಿಂದು ಸ್ವಲ್ಪ ನೀರ ಹತ್ರ ಕೂತ್ಕೊಳ್ಳೋಣ ಅಂತ ಬಂದ್ವಿ. ನೀರ ಹತ್ರ ಕೂತ್ಕೊಂಡ್ವಿ. ಅಲ್ಲಂತೂ ತುಂಬ ಚೆನ್ನಾಗಿತ್ತು. ನಾವು ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿದ್ದರಿಂದ ತುಂಬ ಬಿಸಿಲಿತ್ತು. ಹಾಗೆ ಅಲ್ಲಿ ನೀರಲ್ಲಿ ಕೂತ್ಕೊಂಡ್ವಿ. ಇವ್ರು ಏನು ಮಾಡ್ತಾಯಿದ್ದಾರೆ ಅಂತ ನನಗೆ ಗೊತ್ತಾಗಲಿಲ್ಲ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಬ್ಸರ್ವ್ ಮಾಡಿದ್ಮೇಲೆ ಗೊತ್ತಾಯಿತು. ಅವರು ಈ ಬೂದ್ಗನ್ನಡಿ ಅಂತಾರಲ್ಲ ಅದನ್ನು ಹಾಕ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಂಟಿನ್ಯೂಸ್ಲಿ ಅಲ್ಲಿ ಅದರೊಳಗಡೆ ಕಾಯಿನ್ಸ್ಗಳು ಹಾಕಿರ್ತಾರಲ್ಲ ಅದನ್ನು ಹುಡುಕ್ತಾರಂತೆ. ಅದು ಹೇಗೆ ಹುಡುಕ್ತಾರೋ, ಅದೆಷ್ಟು ಪೇಷನ್ಸು, ಅವ್ರಿಗೆ ಎಷ್ಟು ಸಿಗುತ್ತೋ ನನಗಂತೂ ಐಡಿಯಾ ಇಲ್ಲ. ಆದರೆ ನಿಜವಾಗ್ಲೂ ನಮಗೆ ಬೆಂಗಳೂರಲ್ಲಿದ್ದು ಹಿಂಗೆ ಹೊರಗಡೆ ಹೋದಾಗ ಪ್ರಶಾಂತವಾದ ವಾತಾವರಣ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಹಾಗೆ ಅದನ್ನು ಮುಗಿಸ್ಕೊಂಡು ನಾವು ಶ್ರೀರಂಗಪಟ್ಟಣಕ್ಕೆ ಹೋದ್ವಿ. ಶ್ರೀರಂಗಪಟ್ಟಣಕ್ಕೆ ಹೋದ್ರೇ ಒಂಥರ ಖುಷಿ. ಹಳೆ ಕೋಟೆ ಬೀದಿ ಇದರಲ್ಲಿ ಮೂವಿಲೆಲ್ಲ ಬರ್ತಿತ್ತಲ್ವ, ಆ ಥರ ನೋಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಳೆ ಕೋಟೆ ರಾಜರ ಕಾಲದ್ದು ಅನ್ನೋ ಥರದಲ್ಲಿ. ಇದು ಟಿಪ್ಪು ಸುಲ್ತಾನ್ ಆವಾಗಿನ ಅವ್ರಿಗೆ ನಮಾಜ್ ಮಾಡಲಿಕ್ಕೇನೋ ಕಟ್ಟಿಸ್ಕೊಂಡಿದ್ದು ಅಂತ ಹೇಳ್ತಾರೆ. ಇದೆಲ್ಲ ಗೈಡ್ ಮೂಲಕ ಮಕ್ಕಳನ್ನ ಕರ್ಕೊಂಡೋಗಿ ತೋರಿಸಿದ್ರೆ ಗೊತ್ತಿಲ್ಲದೆ ಇರೋ ಎಷ್ಟೋ ವಿಷಯಗಳು ಕೂಡ ನಮಗೂ ಕೂಡ ಗೊತ್ತಾಗುತ್ತೆ. ಇದು ಅಷ್ಟೇ ಟಿಪ್ಪು ಸತ್ತಿದ್ದ ಜಾಗ ಅಂತ. ಹಾಗೆ ಇಲ್ಲಿ ಜೈಲು ಅದು ಇದು ಎಲ್ಲ ತುಂಬ ಇದೆ ನೋಡೋ ಅಂಥದ್ದು. ಯಾರಾದರೂ ಹೋಗಿಲ್ಲ ಅಂದರೆ ಹೋಗ್ಬಿಟ್ಟು ಬನ್ನಿ. ನನಗೆ ಗೊತ್ತಿರೋದು ಕೆಲವೊಂದು ದೇವಸ್ಥಾನಗಳಿಗೆ ಮಾತ್ರ ನಾವು ಹೋಗಿದ್ವಿ. ತೀರಾ ಅದರಲ್ಲಿ ಇನ್ನೂ ತುಂಬ ದೇವಸ್ಥಾನಗಳಿದೆಯಂತೆ, ಅಲ್ಲಿಗೆಲ್ಲ ಹೋಗ್ಲಿಕ್ಕಾಗಲಿಲ್ಲ. ಫೈನಲಿ ನಾವು ರಂಗನಾಥ ಸ್ವಾಮಿ ದರ್ಶನಕ್ಕೆ ಅಂತ ಹೇಳಿ ಬಂದ್ವಿ. ಅಲ್ಲಿ ರಂಗನಾಥ ಸ್ವಾಮಿ ದರ್ಶನದ ಹತ್ರನೂ ಅಷ್ಟೇ ಹೋಗೋವಾಗ ಆ ಪೇಂಟಿಂಗ್ಸ್ ಎಲ್ಲ ಮಾಡಿರ್ತಾರಲ್ಲ ಅದಂತೂ ತುಂಬ ಅದ್ಭುತವಾಗಿರುತ್ತೆ. ಎಷ್ಟು ಚೆನ್ನಾಗಿ ಅವ್ರ ಕೈ ಕೆಲಸ ಮಾಡಿರ್ತಾರೆ ಅಂದರೆ ತುಂಬ ಚೆನ್ನಾಗಿದೆ. ಇದೆಲ್ಲ ಬಂದ್ಬಿಟ್ಟು ಮನೆಗೆ ತಂದಿಟ್ಬಿಡೋಣ ಅನ್ನೋಷ್ಟು ಆಸೆ ಆಗುತ್ತೆ. ಬಟ್ ಅದು ಮೇಂಟೆನೆನ್ಸ್ ಬಂದ್ಬಿಟ್ಟು ತುಂಬ ಕಷ್ಟ. ಹಾಗೆ ಇಲ್ಲಿಂದ ಒಂದು ಸತಿ ನಾವು ಇದು ತೊಗೊಂಡು ಬಂದಿದ್ವಿ, ಈ ಕುಟ್ಟೋದು ಬರುತ್ತಲ್ಲ ಬೆಳ್ಳುಳ್ಳಿ ಇದೆಲ್ಲ ಕುಟ್ಟೋ ಕಲ್ಲು, ಅದು ನೋಡಿದ್ರೆ ಬಳಪದ ಕಲ್ಲಲ್ಲಿ ಮಾಡಿದರು. ಅದೊಂದು ಮೋಸ ಹೋದ್ವಿ. ಹಂಗಾಗಿ ಇಲ್ಲೇನು ತೊಗೊಳ್ಳೋದಕ್ಕೆ ನಾನು ಹೋಗಲಿಲ್ಲ. ಹಾಗೆ ಅಲ್ಲಿಂದ ಮುಗಿಸ್ಕೊಂಡು ರಂಗನಾಥ ಸ್ವಾಮಿ ದರ್ಶನವೂ ಅಷ್ಟೇ ತುಂಬ ಚೆನ್ನಾಗಾಯಿತು. ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಹೋದರೆ ಮನ್ಸಿಗೆ ಒಂಥರ ಪ್ರಶಾಂತವಾಗಿರುತ್ತೆ. ದೇವಸ್ಥಾನ ಇವತ್ತಿಗೂ ಅಷ್ಟೇ ಹಳೇ ದೇವಸ್ಥಾನ ಆದ್ರೂ ಅದು ತನ್ನದೇ ಆದಂತಹ ಎಷ್ಟೋ ಕಥೆಗಳನ್ನ ಹೇಳುತ್ತೆ. ಅಷ್ಟು ಚೆನ್ನಾಗಿದೆ. ಯಾವಾಗಲಾದರೂ ಫ್ರೀ ಇದ್ದರೆ ಖಂಡಿತ ಮಕ್ಕಳನ್ನೆಲ್ಲ ಕರ್ಕೊಂಡು ಅಲ್ಲಿ ಇಲ್ಲಿ ಹೋಗೋ ಬದಲು ಈ ಥರ ದೇವಸ್ಥಾನಗಳಿಗೆಲ್ಲ ಹೋಗಿ. ತುಂಬ ಮಕ್ಕಳು ತಿಳ್ಕೊಳ್ಳೋವಂಥ ವಿಷಯಗಳಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.